ಓಕೆ. ಚಿಕ್ಕಪ್ಪ ಸಂಸಾರ ಸಂಸ್ಥೆಗೆ ದರ್ಶನಕ್ಕೆ ಬರ್ತಾ ಇದ್ದಾರೆ. ಬಬ್ರುಹಾನ. ಯಾರು? ಬಬ್ರುಹಾನ. ಋಷಿಕೇತು, ನಿನ್ನ ಮಾತು ಸತ್ಯ. ಒಬ್ಬರು ಹಾಗೆ ಮತ್ತೊಬ್ಬರಿರೋ ವೈಶಿಷ್ಟ್ಯ ಇವತ್ತು ನೋಡಿದಾಗಾಯ್ತು. ನೀನೇನು ಮಣಿಪುರದ ಅರಸು ವೀರಮಣಿ ಬಬ್ರುವಾಹನ ತುಂಬಿದ ಸಭೆಯಲ್ಲಿ ನಮ್ಮವರ ಮುಂದೆ ಏನು ಹೇಳಿದೆ? ನಿಮ್ಮ ಚಿಕ್ಕಪ್ಪನೇ ಹೊರತು ಇಲ್ಲಿ ಯಾರಿಗೂ ದೊಡ್ಡಪ್ಪ ನೆಲವೆಂದು ಬಾಯಿಗೆ ಬಂದಂತೆ ಅರಟಿದವ ನೀನು. ಪ್ರಾಣ ಭೀತಿಯಿಂದ ತಲೆ ತಗ್ಗಿಸುವ ತಲೆ ಕಾಯುವುದೇ ಪಾಂಡವರ ಧರ್ಮ. ಕ್ಷಮಿಸಿದ್ದೇನೆ ಹೇಳಿವೆ. ಪ್ರಾಣ ಭೀತಿಯಿಂದ ಶರಣಾಗತನಿಗೆ ರಕ್ಷಣೆ ಬೇಡಲು ತಲೆ ತಗ್ಗಿಸಲಿಲ್ಲ. ನನ್ನ ಜನ್ಮ ಕೊಟ್ಟ ತಂದೆ ಶರಣಾಗತನಿಂದ ಭಕ್ತಿಯಿಂದ ತಲೆ ತಗ್ಗಿಸುತ್ತೇನೆ. ತಂದೆ ಯಾರು ನಿನ್ನ ತಂದೆ? ಪರಶಿವನಿಗೆ ಪ್ರಿಯನಾದ ಪಾಶುಪ್ರಸಾದವನ್ನು ಪಡೆದ ಗಂಡುಗಲಿ ಖಾಂಡವವನ್ನು ಹಟ್ಟಿಗೆ ನೈವೇದ್ಯ ಮಾಡಿ ಗಾಂಡಿವವನ್ನು ಪಡೆದ ಈ ಪಾರ್ಥ. ಸ್ವಾಮಿ, ಯಾಕೆ ಸಂತೋಷ, ಯಾಕೆ ಉತ್ಸಾಹ? ಉಕ್ಕು ಬರ್ತಿರೋ ಪುತ್ರವಾಸಕ್ಕೂ ಅಥವಾ ಅಶ್ವಮೇಧ ಕುದುರೆಯನ್ನು ಕಂಡ ತಕ್ಷಣ ಕಪ್ಪು ಗಾಡಿಗೆ ಕೊಡಲಿರೋ ಆಕ್ರೋಶಕ್ಕೂ ಎರಡಕ್ಕೂ ಅಲ್ಲ. ನೀನು ನನ್ನ ತಂದೆ ಎಂದಲ್ಲ, ಅದಕ್ಕೋಸ್ಕರ ನಮ್ಮ ತಾಯಿಯಿಂದ ಇವತ್ತು ತಾನೇ ತಿಳಿದ ತಕ್ಷಣ ತಮ್ಮ ದರ್ಶನಕ್ಕಾಗಿ ಓಡೋಡಿ ಬಂದೆ. ತಾಯಿ, ಯಾರಿನ ತಾಯಿ? ರಾಮೆಯೋ ಊರ್ವಶಿಯೋ ಮೇಲೆ ಕೂತಿರುತ್ತವೆಯೋ? ನನಗೆ ಶಾಂತ ಪಾಪ ಪರಮ ಪತಿವ್ರತ್ಯಾದ ನನ್ನ ತಾಯಿನ ರಮ್ಯ ಊರ್ವಶಿ ಹೋಲಿಸ್ತಾ ಇದ್ದೀರಲ್ಲ. ನ್ಯಾಯ, ನೀತಿ, ಧರ್ಮ ಎಂದು ತಿಳಿದುಕೊಂಡು ಧರ್ಮ ಇಂತಹ ಮಾತು ಬರುತ್ತೆ. ಏನಂತೆ? ಪಾಂಡವರ ಘನತೆ ಬಗ್ಗೆ ಮಾತನಾಡಿ ಯೋಗ್ಯತೆ ನಿನಗಿದೆಯಾ? ಏನಂದ್ರೆ ಪಾಂಡವರ ಘನತೆ ಬಗ್ಗೆ ಮಾತನಾಡಿ ಯೋಗ್ಯತೆ ನನಗಿಲ್ವಾ? ಅಮ್ಮ, ನನ್ನ ಜನ್ಮರಾಶಿಯ ಇಷ್ಟು ದಿವಸ ಮುರಿಮಾಚನ ಪ್ರತಿಫಲ ಎಂಥ ಅಗ್ನಿ ಪರೀಕ್ಷೆ ಗುರಿ ಮಾಡಿಕೊಟ್ಟೆ ಮಾರಿನ ಮಹಾವೀರ. ಯುದ್ಧ ಪರಂಪರೆಯಲ್ಲಿ ಬುದ್ಧಿಗೆ ಬಹುವಿಧಗಳು ನೆನಪು ಮಾಡಿಕೊಳ್ಳಿ. ತೀರ್ಥಯಾತ್ರೆಗೆ ಬಂದಿದ್ದು ನನ್ನ ತಾಯಿ ಚಿತ್ರಾಂಗದಲ್ಲಿ ನೋಡಿದ್ದು ನನ್ನ ಜನ್ಮಕ್ಕೆ ಕಾರಣರಾಗಿದ್ದು ನಿಜವಾಗಿದ್ದ ತಾನೇ ಕಲಿರೋದು ಯಾವ ಗಾಂಧರ್ವೋ ಯಾವ ಮಣಿಪುರ. ಕುರುಕ್ಷೇತ್ರ ಮಹಾಸಂಗ್ರಾಮದಲ್ಲಿ ದ್ರೋಣಾಚಾರ್ಯ ಚಕ್ರವನ್ನು ಬೇರಿಸಿ ಸಪ್ತರ್ಮೈಸೂರು ಸದಪಡೆದು ರಣರಂಗದಲ್ಲಿ ಹದ್ದೋಳ ಕಲ್ಲೋಲ ಮಾಡಿ ಮಿಂಚಿನಂತೆ ಬೆಳೆದು ವೀರ ಸ್ವರ್ಗವನ್ನು ಸೇರಿದ ಆ ಸುಭದ್ರೆಯನಂದು ವೀರಾಭಿಮನು ಅವನು ನನ್ನ ಮಗ. ಮೊದಲೇ ನಾನು ನಿಮ್ಮ ಮಗ ತಿಳ್ಕೊಂಡಿದ್ರೆ 18 ದಿವಸಗಳಲ್ಲಿ ಮುಗಿಸಬೇಕಾದ ಹಾಮಿತ ಕೇವಲ 8 ದಿವಸಗಳಲ್ಲಿ ಮುಗಿಸ್ತಾ ಇದ್ದ. ಏನು ಮಗ ಮಾತು ನನ್ನ ಮಗ ಅಂತ ಯಾಕೆ ಹೋಗ್ತೀಯಾ? ಹೋಗಿ ನಿನ್ನ ತಾಯಿನ ಕೇಳು. ನಿನ್ನ ಜನ್ಮಕ್ಕೆ ಕೃತಾರ್ಥನಾದ ಇದೇ ಮಾತನ್ನ ಬೇರೆ ಹಾಗಾದ್ರೂ ಹಾಡಿದ್ರೆ ಅವರು ಕತ್ತರಿಸಿ ಪಣಚಂದಿಗೆ ಔತಣ ನೀಡ್ತದೆ. ತಾವು ನ್ಯಾಯ, ನೀತಿ, ಧರ್ಮ ಎಂದು ತಿಳಿದುಕೊಂಡಿರುವ ಧರ್ಮರಾಯನ ಪುತ್ರರು ತಮ್ಮನ್ನು ಅದಕ್ಕೋಸ್ಕರ ಇದನ್ನ ಈ ರೀತಿ ನಮ್ಮ ತಾಯಿಗೆ ಅಭಿತ್ರ ನಮ್ಮ ದರ್ಶನ ಭಾಗ್ಯವನ್ನು ನೋಡಿ ನಮ್ಮನ್ನು ಕೃತಾರ್ಥನಾಗಿ ಮಾಡಿ ನಿನ್ನ ಪಾದಗಳನ್ನು ನಮ್ಮ ಪಾದಗಳನ್ನು ಮುಟ್ಟಬೇಡ. ನಮ್ಮ ಪಾದಗಳನ್ನು ಮುಟ್ಟಬೇಡ. ಹಾಗೆ ನಿನಗಿಲ್ಲ. ನೀನು ನಿಜವಾದ ನನ್ನ ಮಗನೇ ಆಗಿದ್ದರೆ ರಣರಂಗದಲ್ಲಿ ತಕ್ಕ ಉತ್ತರ ಕೊಡುತ್ತಿದ್ದೆ. ಲಂಚಕ್ಕೆ ಕೇಳಿಯಂತೆ ಮುಟ್ಟಬೇಕಾದ್ರೆ ನೀನು ಚಾರಿಯ ಮಗನೇ ಇರಬೇಕು. ಚಾರಿಯ ಮಗ ಬೋರ್ಗರಿದುರುಗುವ ಪ್ರವಾಹವನ್ನು ಪ್ರತಿರೋಷಬಲ್ಲಿ ಕಾಲ್ಗಿಚ್ಚಲು ಕಾಲುಗಟ್ಟಲ್ಲಿ ಅಡಗಿಸಬಲ್ಲಿ ಬರ ಸಿಡಿನ ಬಡಿತವನ್ನು ಕುಸ್ತಿಯಲ್ಲಿ ಅಡಗಿಸಬಲ್ಲಿ. ಆದರೆ ಮಾತ್ರ ಸಹಿಸಲಾರೆ ಅರ್ಜುನ. ಮಾತೃ ದೇವತೆ ಚಿತೆಗೆ ಮಸಿ ಹಚ್ಚಿ ನಿನ್ನ ಚಿತೆಗೆ ಇರಿ ಸಿದ್ಧಪಡಿಸಿಕೊಂಡಿರುವೆ. ನಿನ್ನ ರುಂಡವನ್ನು ಜಟಾಡಿದ್ರೆ ನಾನು ಚಿತ್ರಾಂಗ ಮಗ ಬಬ್ರುವಾರನೇ ಅಲ್ಲ.